ಸರ್ ನಮಸ್ತೆ. ನಮಸ್ಕಾರ ಸರ್. ಹೇಳಿ ಸರ್, ಇದು ಏನೋ ಒಂದು 2000 ಜನಕ್ಕೆ ಅಡುಗೆ ಮಾಡ್ತಾ ಇರೋದು, ಏನೆಲ್ಲ ಸ್ಪೆಷಲ್ ಐಟಮ್ ಮಾಡಿದೀರಾ? ನಿಮ್ ಕ್ಯಾಟರಿಂಗ್ ಬಗ್ಗೆ ತಿಳಿಸ್ಕೊಡಿ ಸರ್. ನಮ್ಮ ಕ್ಯಾಂಟ್ರಿಂಗ್ ಭೂಮಿಕಾ ಕ್ಯಾಂಟರ್ಸ್. ಓಕೆ. ಇಲ್ಲಿ ನಂದನ ಕನ್ವೆನ್ಷನ್ ನಾವು ಅಡುಗೆ ಮಾಡಿದ್ವಿ ಇವತ್ತು. ಹೌದು. ಒಂದು ಮುಕ್ಕಾಲಿಂದ ಎರಡು ಕಾಲು ಇಲ್ಲಿ ಮಶ್ರೂಮ್ ಬಿರಿಯಾನಿ, ಮೊಸರು ಬಜ್ಜಿ, ಪನ್ನೀರ್ ಪೆಸಾವರಿ, ಆಮೇಲೆ ಪನ್ನೀರ್ ಚಿಲ್ಲಿ, ಬೇಬಿ ಕಾರ್ನ್ ಚಿಲ್ಲಿ, ಸುವರ್ಣಗೆಡ್ಡೆ ಚಾಪ್ಸು, ಬೀನ್ಸ್ ಹೆಸರುಕಾಳು ಪಲ್ಯ, ಈ ಥರದಲ್ಲಿ ವಿಶೇಷವಾಗಿ ಏನೋ ಮಾಡಿದ್ದೀವಿ. ಹೌದು. ಯಾವ್ದಾದ್ರು ನಿಮ್ಗೆ ಬೇಕು ಅಂದ್ರೆ ನನ್ನ ನಂಬರ್ ಇದೆ. ಹೌದು. ನಂಬರು 9880153873. ಈ ನಂಬರಿಗೆ ಕಾಲ್ ಮಾಡಿದ್ರೆ ನಾವು ಬಂದು ಮಾಡ್ಕೊಡ್ತೀವಿ. ಓಕೆ ಸರ್, ಈಗ ನೀವು ಏನು ಮೈನ್ ಹೆಡ್ ಕುಕ್ ಆಗಿ ಎಲ್ಲ ಐಟಮ್ ನಿಂತು ಮಾಡ್ಕೊಡ್ತೀರಾ? ನಾನು ಮಾಡ್ತೀನಿ, ಮತ್ತೆ ಹುಡುಗರು 3 ಜನ 4 ಜನ ಹೆಡ್ ಕುಕ್ ಇದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಭೂಮಿಕಾ ಕ್ಯಾಟರಿಂಗ್ ಇಂದ ಮಾಡಿರುವಂತ ಪ್ರತಿಯೊಂದು ಐಟಮು ಕೂಡ ಸ್ಪೆಷಲ್ ಆಗಿ ಮತ್ತೆ ಅಲ್ಟಿಮೇಟ್ ಆಗಿತ್ತು ಅಂತ ಹೇಳ್ಬೋದು. ಸೊ ಈ ತರ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಪೇಜ್ನ ಫಾಲೋ ಮಾಡೋದನ್ನ ಮರಿಲೇಬೇಡಿ. ಸೊ ಇದಾದ ನಂತರ ಈಗ ಏನೋ ಒಂದು ಮಶ್ರೂಮ್ ಬಿರಿಯಾನಿಗೆ ಏನೋ ಒಂದು 2000 ಜನಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡಲಿಕ್ಕೆ ಈಗ ರೆಡಿ ಮಾಡ್ಕೋತಾ ಇದ್ದಾರೆ. ಫಸ್ಟು ಆಯಿಲ್ ಹಾಕ್ಕೊಂಡು ಈಗ ಆನಿಯನ್ ಎಲ್ಲ ಹಾಕ್ಕೊಂಡಿದ್ದಾರೆ, ಮತ್ತು ಅರಿಶಿನದ ಪುಡಿನ ಹಾಕ್ಕೊಂಡು ಇದೆಲ್ಲವೂ ಈಗ ಮಿಕ್ಸ್ ಮಾಡ್ಕೊತಾ ಇರುವಂಥದ್ದು. ಸೊ ಸ್ನೇಹಿತರೆ, ಈಗ ಆನಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಆಯಿಲ್ಲು ಇವೆಲ್ಲನೂ ಹಾಕ್ಕೊಂಡು ಈಗ ಮಶ್ರೂಮ್ ಕೂಡ ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ. ಸೊ ತುಂಬ ದಪ್ಪ ಆದರೆ ಅಷ್ಟು ಟೇಸ್ಟ್ ಹಿಡಿಯಲ್ಲ ಅಂದ್ಬಿಟ್ಟು ಇವರು ತುಂಬ ಈಗ ಫ್ರೈ ಇದು ಒಂದು ಏನೋ ಒಂದು ಮಶ್ರೂಮ್ನ ಈಗ ಸೋರ್ಲಾಗಲಿಕ್ಕೆ ಒಂದು ಸೊ ಇದು ಬಂದು ಏನು ಚಿಲ್ಲಿ ಪೇಸ್ಟು ಮತ್ತು ಹಾಗೇನೆ ಏನು ಕೊತ್ತಂಬರಿ ಸೊಪ್ಪು ಇವೆಲ್ಲವೂ ಹಾಕಿ ರುಬ್ಬಿ ಮತ್ತು ನಾಟಿ ಸ್ಟೈಲಲ್ಲಿ ಮಾಡ್ತಾ ಇರುವಂಥದ್ದು. ಹಾಗೇನೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋತಾ ಇದ್ದಾರೆ. ಸೊ ಇದಾದ ನಂತರ ಇವೆಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡ್ಕೊತಾರೆ. ಏನೋ ಒಂದು ನಾಟಿ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಆ ಗ್ರೀನ್ ಕಲರು ನೋಡಿ ಯಾವ ಥರ ಬರ್ತಾ ಇದೆ ಅಂತ. ಯಾಕೆಂದರೆ ಆ ಗ್ರೀನ್ ಕಲರ್ ಬರಲಿಕ್ಕೆ ಇವರು ಸೊಪ್ಪಿಂದನೇ ಬರ್ತಾ ಇರುವಂಥದ್ದು. ಇದಾದ ನಂತರ ಈಗ ಮಶ್ರೂಮ್ನ ಏನು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಮಶ್ರೂಮ್ನ ಹಾಕೋತಾ ಇದ್ದಾರೆ. ಇದು ಬಂದು ಈಗ ಮಿಕ್ಸ್ ಮಾಡ್ತಾ ಇರುವಂಥದ್ದು. ಈ ಥರ ಒಂದು ಮಿಕ್ಸ್ ಮಾಡಲಿಲ್ಲ ಅಂತಂದರೆ ಏನೋ ಒಂದು ತಳ ಹಿಡ್ಬಿಡುತ್ತೆ. ಸೊ ಹಾಗಾಗಿ ಏನೋ ಒಂದು ಮಶ್ರೂಮ್ನ ಹಾಕ್ತಾ ಇರ್ತಾರೆ. ಈ ನೀಟಾಗಿ ವಾಶ್ ಮಾಡಿರುವಂಥ ಮಶ್ರೂಮ್ನ ಹಾಕೋದು ಈ ಥರ ಒಂದು ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ 2 ಬುಟ್ಟಿಯಷ್ಟು ಅಂದಾಜಾಗಿ 2 ಬುಟ್ಟಿಯಷ್ಟು ಮಶ್ರೂಮ್ನ ಹಾಕೋತಾ ಇದ್ದಾರೆ. ಸೊ ಈ ಒಂದು ಮಶ್ರೂಮ್ ಬಿರಿಯಾನಿಗೆ ಇವ್ರು ಬಳಸ್ತಾ ಇರುವಂಥದ್ದು ಬಾಸುಮತಿ ರೈಸು ಕೂಡ ಒಂದು 30 kg ಬಾಸುಮತಿ ರೈಸ್. ಹಾಗೆಯೇ ಈ ಒಂದು ಟೊಮೊಟೊ ಹಾಕೋತಾ ಇರುವಂಥದ್ದು ಒಂದು 10 kg ಅಷ್ಟು ಟೊಮೊಟೊ ಹಾಕಿದ್ದಾರೆ. ಹಾಗೆಯೇ ಆಯಿಲ್ನೇ ಹೇಳ್ದಂಗೆ ಬಾಸುಮತಿ ರೈಸು ನೋಡಿ, ಏನೋ ಒಂದು ಬಾಸುಮತಿ ರೈಸು ಮಶ್ರೂಮ್ ಬಿರಿಯಾನಿ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ. ಸೊ ಹಾಗಾಗಿ 30 kg ಅಷ್ಟು ಬಾಸುಮತಿ ರೈಸ್ ಹಾಕ್ಕೊತಾ ಇದ್ದಾರೆ. ಈಗ ನೀಟಾಗಿ ಕುದಿ ಬರಬೇಕು. ಸೊ ಆ ಕುದಿ ಬಂದ ನಂತರ ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಕುದಿ ಬಂದ ನಂತರ ಏನು ದಮ್ ಹಾಕುವಂಥದ್ದು ನೋಡಿ, ಫ್ಲೇವರು ಮಶ್ರೂಮ್ ಬಿರಿಯಾನಿ ಫ್ಲೇವರು ತುಂಬ ಚೆನ್ನಾಗಿ ಬರ್ತಾ ಇದೆ. ಆ ನಾಟಿ ಸ್ಟೈಲಲ್ಲೂ ಅಂತ ಏನು ಹೇಳ್ತಾರೆ, ಆ ನಾಟಿ ಸ್ಟೈಲು ಅಂತಂದರೆ ಪಕ್ಕ ಅದೇ ಥರ ಒಂದು ಒಳ್ಳೆ ಟೇಸ್ಟಿ ರುಚಿಗೆ ಹಾಕೊಂಡಿದ್ದಾರೆ. ಸೊ ಈಗ ಒಂದು ಕಿಕ್ ಮಾಡುತ್ತಾ ಇರುವಂಥದ್ದು ಏನು ಒಂದು ದಮ್ ಕಟ್ಟಬೇಕಾದ್ರೆ ಸೊ ಅಲ್ಲಲ್ಲಿ ಮಿಕ್ಸ್ ಮಾಡ್ತಾ ಇರ್ಬೋದು. ಮಿಕ್ಸ್ ಮಾಡಲಿಲ್ಲ ಅಂದರೆ ತಲೆ ಇಡ್ಬೋದು ಜಾಸ್ತಿ. ಸೊ ಆಗ ರೈಸು ವೇಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇವರು ನೀಟಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರುವಂಥದ್ದು. ಈ ಬಾಳೆ ಎಲೆಯನ್ನು ಕೂಡ ಇವರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಏನು ಮೇಲ್ಗಡೆ ಈಗ ಹಾಕ್ಲಿಕ್ಕೆ ಬಾಳೆ ಎಲೆ ಹಾಕ್ಬಿಟ್ಟು ಆ ವೆಯ್ಟ್ನ ಇಟ್ಟರೆ ಆ ಒಂದು ದಮ್ಮು ನೀಟಾಗಿ ಕವರ್ ಆಗುತ್ತೆ. ಸೊ ಹಾಗಾಗಿ ಈಗ ಬಾಳೆ ಎಲೆನ ಹಾಕ್ತಾ ಇರುವಂಥದ್ದು ನೋಡಿ ಸ್ನೇಹಿತರೆ. ಈಗ ಬಾಳೆ ಎಲೆಯನ್ನು ಈಗ ಒಂದು ಕಡೆಯಿಂದ ನೀಟಾಗಿ ಒಂದು ಕಡೆ ಒಂದು ಕವರ್ ಆಗೋ ಥರ ಹಾಕ್ತಾಯಿರ್ತಾರೆ. ಇದಾದ ನಂತರ 10 ರಿಂದ 15 ನಿಮಿಷ ಈ ಒಂದು ದಮ್ಮಲ್ಲೇ ಇರಬೇಕು. ಸೊ ಈ ದಮ್ಮಲ್ಲಿ ಈಗ ಒಂದು ಪ್ಲೇಟ್ನ ಇಡ್ತಾರೆ. ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ವೆಯ್ಟ್ ಇಡ್ತಾರೆ. ದೊಡ್ಡ ಪ್ಲೇಟ್. ಸೊ ಇದಾದ ನಂತರ ಈಗ ವೆಯ್ಟ್ನ ಹಾಕ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ವೆಯ್ಟ್ ಇಲ್ಲದೆ ಒಂದು ಏನೊಂದು ಆಯಿಲ್ದು ಇದು ಕ್ಯಾನ್ ಇತ್ತು ಅದನ್ನು ಇಡ್ತಾ ಇದ್ದಾರೆ. ಸೊ ಈಗ ಎಲ್ಲ ಕಂಪ್ಲೀಟ್ ಆಗಿದೆ. ಮಶ್ರೂಮ್ ಬಿರಿಯಾನಿ ಎಲ್ಲ ಕಂಪ್ಲೀಟ್ ಆಗಿರುವಂಥದ್ದು. ಆ ಫ್ಲೇವರು ಆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದು ಎಲ್ಲವನ್ನೀಗ ಒಲೆ ಮೇಲೆ ಇಕ್ಕಿ ಒಂದು 15 ನಿಮಿಷ ಆದ ನಂತರ ಒಂದು ತಗೊಂಡು ಬರ್ತಾ ಇರುವಂಥದ್ದು. ಇದು ಬಂದು ಏನು ಸರ್ವ್ ಮಾಡಲಿಕ್ಕೆ ರೆಡಿಯಾಗಿರುವಂಥದ್ದು. ಸೊ ತಗೊಬರ್ತಾ ಇದ್ದಾರೆ. ಈಗ ಯಾವ ಥರ ಒಂದು ದಮ್ ಮಾಡಿದ್ದಾರೆ ಅಂದ್ಬಿಟ್ಟು ಈಗ ನೋಡೋಣ ಬನ್ನಿ.
ಬಂದು ಈಗ ದಮ್ ಹೊಡಿತಾ ಇರುವಂಥದ್ದು. ನೋಡಿ ಫ್ಲೇವರು ಮಶ್ರೂಮ್ದು ಪೀಸುಗಳು ಸಣ್ಣದಾಗಿ ಕೊಟ್ಟು ಮಾಡಿರೋದ್ರಿಂದ ಮತ್ತು ಬಾಸುಮತಿ ರೈಸಲ್ಲಿ ಮಾಡಿರೋದ್ರಿಂದ ಆ ಫ್ಲೇವರು ಟೇಸ್ಟು ಕೂಡ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಸರ್ ನಮಸ್ತೆ. ನಮಸ್ಕಾರ. ಹೇಳಿ ಸರ್, ಇದು 2000 ಜನಕ್ಕೆ ಊಟ ಮತ್ತೆ ಏನೇನೆಲ್ಲ ಸ್ವೀಟ್ ಮಾಡ್ತಾ ಇದ್ರೆ ಹೇಳಿ ಸರ್. ಇದು ಮಲೈ ರೋಲ್ ಅಂದ್ಬಿಟ್ಟು ರೋಲ್ ರಸ್ಮಲೈ. ಇದು ಫುಲ್ ಹಾಲಿಂದಾನೆ ಮಾಡೋದು. ಇದಕ್ಕೆ ಒಳಗಡೆ ಮಸಾಲ, ಇದು ಸ್ವೀಟ್ ಕೋವಾ. ಇದು ಸ್ವೀಟ್ ಕೋವಾ. ಸ್ವೀಟ್ ಕೋವಾ ಇದಕ್ಕೆ ಪಿಸ್ತಾ, ಬಾದಾಮಿ, ತುಪ್ಪ, ಏಲಕ್ಕಿ ಪುಡಿ ಎಲ್ಲ ಹಾಕಿರ್ತೀವಿ. ಇದು ಇಟ್ಟು ಇದ್ರ ಮೇಲೆ ಮತ್ತೆ ತಿರ್ಗಾ ಹಾಲು ಹಾಕಿ ಕೊಡ್ಬೇಕು. ರೋಲ್ ರಸ್ಮಲೈ ಅಂದ್ಬಿಟ್ಟು 2000 ಜನಕ್ಕೆ. ಓಕೆ. ಮತ್ತೆ ಇದು ಬನ್ನಿ, ಇದು ಗ್ಲಾಸ್ ಸ್ಯಾಂಡ್ವಿಚ್ ಅಂದ್ಬಿಟ್ಟು. ಹೇಳಿ ಸರ್, ಇದೇನು? ಇದು ಗ್ಲಾಸ್ ಸ್ಯಾಂಡ್ವಿಚ್ ಮಸಾಲ. ಓಕೆ. ಇದಕ್ಕೆ ಫ್ರೂಟಿ, ಪಿಸ್ತಾ, ಬಾದಾಮಿ, ತುಪ್ಪ, ಏಲಕ್ಕಿ ಪುಡಿ ಎಲ್ಲ ಹಾಕಿರ್ತೀವಿ. ಓಕೆ. ಇದನ್ನ ಗ್ಲಾಸ್ ಸ್ಯಾಂಡ್ವಿಚ್ ಒಳಗಡೆ ಎತ್ಕೋಬೇಕು. ಒಳಗಡೆ ಕುಂಬಳಕಾಯಿ ಬರುತ್ತೆ, ಬೂದು ಕುಂಬಳಕಾಯಿ ಬರುತ್ತೆ. ಆ ಬೂದು ಕುಂಬಳಕಾಯಿ ಹೊಡೆದ್ಬಿಟ್ಟು ಓಕೆ ಅದನ್ನ ಸೇಮ್ ಈ ತರ ಮಧ್ಯದಲ್ಲಿ ಕೋಟಿಂಗ್ ಮಾಡಿ, ಇದು ಬೂದು ಕುಂಬಳಕಾಯಿ ಇದು ಈ ತರ ಕೋಟಿಂಗ್ ಮಾಡಿ ಇದನ್ನ ಕ್ಲೋಸ್ ಮಾಡಿ ಇದನ್ನ ಕಟ್ ಮಾಡಿ ಕೊಡ್ಬೇಕು ಮಧ್ಯದಲ್ಲಿ. ಓಕೆ. ಕಟ್ ಮಾಡೋದು ಈ ತರ ಬರುತ್ತೆ. ಓಕೆ. ಸೇಮ್ ಈ ತರ ಬರುತ್ತೆ. ಇದು ಗ್ಲಾಸ್ ಸ್ಯಾಂಡ್ವಿಚ್ ಅಂತ. ಓಕೆ. ಇದು ಗ್ಲಾಸ್ ಸ್ಯಾಂಡ್ವಿಚ್ ಅಂತ. ಗ್ಲಾಸ್ ಸ್ಯಾಂಡ್ವಿಚ್. ಇದು ಕುಂಬಳಕಾಯಲ್ಲಿ ಮಾಡೋದು. ಬೂದು ಕುಂಬಳಕಾಯಲ್ಲಿ ಮಾಡೋದು. ಬೂದು ಕುಂಬಳಕಾಯಲ್ಲಿ ಮಾಡೋದು. ಒಳಗಡೆ ಕೋವಾ ಬರುತ್ತೆ. ಏನೀಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಊಟಕ್ಕೆ ಬಂದೆ, ಊಟದಲ್ಲಿ ತಿಂದು ನೋಡಿ, ಆಮೇಲೆ ಮಾತಾಡಿ. ಸೂಪರ್ ಆಗಿರುತ್ತೆ. ಸೂಪರ್ ಸರ್. ಓಕೆ, ಥ್ಯಾಂಕ್ ಯು. ಅದಾದ ನಂತರ ನೋಡ್ತಾ ಇರ್ಬೋದು ನೀವು ಸ್ನೇಹಿತರೆ, ಈಗ ಹೆಸರು ಬೇಳೆಗೆ ರೆಡಿ ಮಾಡ್ತಾ ಇರುವಂಥದ್ದು. ಸೊ ಈಗ ಏನೊಂದು 10 kg ಹೆಸರು ಬೇಳೆಗೆ ನೋಡ್ತಾ ಇರ್ಬೋದು ಫ್ರೂಟ್ಸು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಈ ಒಂದು ಹೆಸರು ಬೇಳೆ ಸ್ಪೆಷಲಾಗಿ ಅಂತಲೇ ಹೇಳ್ಬೋದು. ಯೂಶ್ವಲಿ ನೀವು ನೋಡಿರ್ತೀರ, ಜಸ್ಟ್ ದಾಳಿಂಬೆ ಒಂದು ಹಣ್ಣನ್ನು ಹಾಕಿ ಹೆಸರು ಬೇಳೆ ಮಾಡುವಂಥದ್ದು. ಬಟ್ ಇವರು ಏನೋ ಒಂದು ಪೈನಾಪಲ್ ಇರ್ಬೋದು, ಹಾಗೆ ಪಪ್ಪಾಯ, ಹಾಗೇನೆ ಏನೋ ಒಂದು ಏನು ಆಪಲ್ಲು, ದಾಳಿಂಬೆ ಹಣ್ಣು, ಈ ಥರ ಒಂದು ಕೆಲವು ಫ್ರೂಟ್ ಸಾಲಡ್ ಥರನೂ ಒಂದು ಐಟಮ್ಗಳನ್ನ ಹಾಕಿ ಏನೋ ಒಂದು ಈ ಒಂದು ಹೆಸರು ಬೇಳೆನ ಮಾಡ್ತಾ ಇರುವಂಥದ್ದು. ಸೊ ಏನೊಂದು ಈಗ ಹೆಸರು ಬೇಳೆಗೆ ಈ ಒಂದು ಮಸಾಲೆ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗೆಯೇ ದಾಳಿಂಬೆ ಮತ್ತು ಇದು ಎಲ್ಲ ಫ್ರೂಟ್ಸ್ಗಳನ್ನ ಈಗ ಮಿಕ್ಸ್ ಮಾಡಿ ಹಾಕುವಂಥದ್ದು. ಸೊ ನೋಡ್ತಾ ಇರ್ಬೋದು ನೀವು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದಾರೆ. ಹಾಗೆಯೇ ಏನು ಲೆಮನ್ ಜ್ಯೂಸ್ ಹಾಕ್ಕೊಳ್ತಾ ಇದ್ದಾರೆ. ಈಗ ಇದು ಬಂದು ಆ ಕಟ್ ಮಾಡಿರುವಂಥ ಪೈನಾಪಲ್ಲು, ಹಾಗೆ ಕರ್ಬೂಜ, ಹಾಗೆ ಆಪಲ್ಲು ಮತ್ತು ಇದು ಪಪ್ಪಾಯ ಎಲ್ಲವನ್ನೂ ಈಗ ಮಿಕ್ಸ್ ಮಾಡ್ತಾ ಇರುವಂಥದ್ದು. ಈಗ ನೋಡಿ, ಫ್ರೂಟ್ ಸಾಲಡ್ಡು ಮತ್ತು ಏನೋ ಒಂದು ಹೆಸರು ಬೇಳೆ ಸಾಲಡ್ ಅಂತಲೇ ಹೇಳ್ಬೋದು ಇದು. ಸೊ ಇದೊಂದು ಸ್ಪೆಷಲಾಗಿ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿರ್ತದೆ. ಸೊ ಏನೊಂದು ಜನಗಳು ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು. ಹಾಗೆ ಇದೊಂದು ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದನ್ನ ಹಾಕಿ ಮಿಕ್ಸ್ ಮಾಡ್ತಾ ಇರುವಂಥದ್ದು. ಇದು ಬಂದು ಆಪಲ್ಲು. ನೋಡಿ ಸ್ನೇಹಿತರೆ, ಆಪಲ್ ಎಲ್ಲನೀಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಹಾಗೆಯೇ ಇದು ಗ್ರೇಪ್ಸು ಎಲ್ಲವನ್ನು ಈಗ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಇದು ಗ್ರೇಪ್ಸು. ಈಗ ಗ್ರೇಪ್ಸ್ ಹಾಕೋತಾರೆ. ಎಲ್ಲವನ್ನೂ ಈಗ ಈ ಥರ ರೆಡಿ ಮಾಡಿ ಇಟ್ಕೊಂಡು ಸರ್ವ್ ಮಾಡಲಿಕ್ಕೆ ಒಂದು ಕಡೆಯಿಂದ ತಗೊಂಡು ಜನಗಳಿಗೆ ಸರ್ವ್ ಮಾಡುವಂಥದ್ದು. ನೋಡಿ, ನೋಡ್ತಾ ಇದ್ರೆ ಅಲ್ಲೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಒಂದು ಫ್ರೂಟ್ ಸಾಲಡ್ ರೀತಿಯಲ್ಲಿ ಒಂದು ಹೆಸರು ಬೇಳೆನ ರೆಡಿ ಮಾಡಿರುವಂಥದ್ದು. ನೋಡಿ ಸ್ನೇಹಿತರೆ, ಇದು ಬಂದು 2000 ಜನಕ್ಕೆ ರೆಡಿ ಮಾಡಿರುವಂಥದ್ದು. ಹೇಳಿ ಸರ್, ಎಷ್ಟು ಈರುಳ್ಳಿ ಹಾಕೊಂಡಿದ್ದೀರಾ? 2 ಬಕೆಟ್ ಈರುಳ್ಳಿ. 2 ಬಕೆಟ್. ಏನ್ ಮಾಡ್ತಾರೆ ಸರ್ ಇದು? ಸುವರ್ಣಗಡ್ಡೆ ಚಿಲ್ಲಿ. ಓಕೆ. ಬೇಬಿಕಾರ್ನ್ ಮಂಚೂರಿ. ಬೇಬಿಕಾರ್ನ್ ಗೋಬಿ ಮಸಾಲೆ ಮಾಡ್ತಾ ಇರೋದು. ಮಸಾಲೆ. ಹೇಳಿ ಸರ್, ಇದೆಲ್ಲ ಏನ್ ಐಟಮ್ ಇದು? ಹಸಿಮೆಣಸಿನಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀರಾ? ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಪೇಸ್ಟ್. ಹೇಳಿ ಸರ್. ಕಸ್ತೂರಿ ಮೆಂತ್ಯ ಇದು. ಓಕೆ. ಇದೆಲ್ಲ ಏನು ಸಾಸ್ಕೊಳ್ತಾರೆ ಇದು? ಸಾಸ್ಗಳು ಚಿಲ್ಲಿ ಸಾಸು, ಟೊಮೆಟೊ, ವೆನಿಗರು. ಓಕೆ. ಆಯಿಲ್ ಎಷ್ಟು ಹಾಕೊಂಡಿದ್ದೀರಾ ಇದಕ್ಕೆ? ಆಯಿಲ್ 5 kg. 5 kg ಆಯಿಲ್. ಈರುಳ್ಳಿ ಎಷ್ಟು ಕೆಜಿ? ಈರುಳ್ಳಿ 2 ಬಕೆಟ್. 2 ಬಕೆಟ್ ಈರುಳ್ಳಿ. ಈಗ ಹಾಕ್ತಾ ಇರೋದೇನು? ಕಸ್ತೂರಿ ಮೆಂತ್ಯ 1 ಪ್ಯಾಕೆಟ್. ಹೇಳಿ ಸರ್, ಇದು ಎಷ್ಟು ಹಾಕೋತಾ ಇದ್ದೀರಾ? ಕ್ಯಾಪ್ಸಿಕಮ್ 1 ಬಕೆಟ್. 1 ಬಕೆಟ್. ಕ್ಯಾಪ್ಸಿಕಮ್ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತಲ್ವಾ? ಹೌದು. ಓಕೆ. ಹೇಳಿ ಸರ್, ಏನಿದು? ಬೆಳ್ಳುಳ್ಳಿ ಪೇಸ್ಟ್. ಎಷ್ಟು
ಎಷ್ಟು ಹಾಕೊಂಡಿದ್ದೀರಾ ಬೆಳ್ಳುಳ್ಳಿ ಪೇಸ್ಟು? ಅರ್ಧ ಬಕೆಟು. ಅರ್ಧ ಬಕೆಟ್. ಉಡುಪಿಲ್ಲ ಹೇಳಿ ಸರ್, ಸಾಲ್ಟ್ ಎಷ್ಟು? ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಬಕೆಟು. ಶುಂಠಿ ಎಷ್ಟು ಹಾಕೋತಾ ಇದ್ದೀರಾ ಸರ್ ಇದು? ಅರ್ಧ ಬಕೆಟು. ಶುಂಠಿ ಪೇಸ್ಟು? ಶುಂಠಿ ಪೇಸ್ಟ್ ಅರ್ಧ ಬಕೆಟು. ಅರ್ಧ ಬಕೆಟ್ ಅಷ್ಟು. ಚಿಲ್ಲಿ ಪೇಸ್ಟ್ ಎಷ್ಟು ಸರ್ ಇದು? ಸರಿ ಚಿಲ್ಲಿ ಪೇಸ್ಟ್ ಎಷ್ಟು? ಚಿಲ್ಲಿ ಪೇಸ್ಟ್ ಮುಕ್ಕಾಲು ಬಕೆಟು. ಮುಕ್ಕಾಲು ಬಕೆಟ್ ಎಷ್ಟು? ಹೇಳಿ ಸರ್ ಏನಿದು? ವೈಟ್ ಪೇಪರು. ವೈಟ್ ಪೆಪ್ಪರು ಎಷ್ಟು? ಒಂದು ಎಷ್ಟು ಪ್ಯಾಕೆಟ್ ಹಾಕ್ಬೇಕಿದು? ಅರ್ಧ ಕೆಜಿ. ಅರ್ಧ ಕೆಜಿ ಎಷ್ಟು? ಬ್ಲ್ಯಾಕ್ ಪೇಪರ್ ಅರ್ಧ ಕೆಜಿ. ಬ್ಲ್ಯಾಕ್ ಪೆಪ್ಪರ್ ಅರ್ಧ ಕೆಜಿ. ಹಾಗೆಯೇ 1 ಬಾಟ್ಲಷ್ಟು ವಿನೆಗರ್ ಹಾಕೋತಾ ಇದ್ದಾರೆ. ಇದು ಬಂದು ಏನು ಅಂದರೆ ಗೋಬಿಗೆ ಮಸಾಲೆ ಮಾಡ್ತಾ ಇರುವಂಥದ್ದು. ಸೊ 2000 ಜನಕ್ಕೆ ಗೋಬಿ ಮಂಚೂರಿಗೆ ಮಸಾಲೆ ಮಾಡ್ತಾ ಇರುವಂಥದ್ದು. ಐದು ಬಕೆಟು. 5 ಬಕೆಟ್ ನೀರು. ಕಂಪ್ಲೀಟ್ ಆಗಿದೆ. ಓಕೆ. ಇದಾದ ನಂತರ ಎಣ್ಣೆಲಿ ಕರೆದಿರುವಂತ ಏನು ಗೋಬಿ ಕಾರ್ನು ಮತ್ತೆ ಗೋಬಿನ ಜಸ್ಟ್ ಫ್ರೈ ಮಾಡ್ಕೊಳ್ಳೋದು. ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಅದಾದ ನಂತರ ಏನು ಸುವರ್ಣಗೆಡ್ಡೆ ಚಿಲ್ಲಿ ಮಾಡ್ತಾ ಇದ್ದಾರೆ. ಸುವರ್ಣಗೆಡ್ಡೆನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆಯಿಲಲ್ಲಿ ಕರೆದುಬಿಟ್ಟು ಸೊ ಈ ಥರ ಒಂದು ಏನೋ ಒಂದು ಗ್ರೀನ್ ಆಗಿ ಒಂದು ಮಾಡ್ಕೊಂಡಿರುವಂಥ ಮಸಾಲೆಗೆ ಸುವರ್ಣಗೆಡ್ಡೆನ ಈಗ ಹಾಕಿ ಮಿಕ್ಸ್ ಮಾಡ್ತಾ ಇರುವಂಥದ್ದು. ಸೊ ಏನೋ ಒಂದು ಜನಗಳು ಬರ್ತಾರೆ ಆವಾಗ ಈ ಕಡೆಗೆ ಅದೇ ಬಿಸಿ ಬಿಸಿಯಾಗಿ ಸುವರ್ಣಗೆಡ್ಡೆ ಚಿಲ್ಲಿ ಅಂದ್ಬಿಟ್ಟು ಮಾಡಿಕೊಡುವಂಥದ್ದು. ಇದು ಕೂಡ ತುಂಬ ಟೇಸ್ಟಿಯಾಗಿರ್ತದೆ. ಸೊ ಈ ಒಂದು ಐಟಮ್ ಕೂಡ ಒಂದು ಸ್ಪೆಷಲ್ ಐಟಮ್ ಅಂತ ಹೇಳ್ಬೋದು. ಒಂದು ಪನ್ನೀರ್ ಪೇಸಾವರಿ ಅಂದ್ಬಿಟ್ಟು ಏನೋ ಒಂದು ಹಾಲನ್ನ ಇವರು ತರಿಸ್ಕೊಂಡು ಇಲ್ಲೇ ಒಂದು ಪನ್ನೀರ್ನ ಮಾಡಿ ಅದರೊಳಗಡೆ ಮಸಾಲ ಮಾಡಿ ಈ ಥರ ಕಟ್ ಮಾಡಿ ಆಯಿಲಲ್ಲಿ ಏನು ಬಜ್ಜಿ ಮಾಡ್ತೀವಿ ಅದೇ ರೀತಿ ಆಯಿಲಲ್ಲಿ ಕರ್ದು ಬಿಡುವಂಥದ್ದು. ಸೊ ನೋಡಿ ಯಾವ ಥರ ಒಂದು ಮಾಡ್ತಾ ಇದ್ದಾರೆ ಅಂತ. ಸೊ ಕೆಳಗಡೆನೂ ಒಂದು ಪನ್ನೀರ್ದು ಪೀಸ್ ಇರ್ತದೆ, ಮೇಲ್ಗಡೆ ಕೂಡ ಒಂದು ಪನ್ನೀರ್ ಪೀಸ್ ಇರ್ತದೆ. ಸೊ ಇದಾದ ನಂತರ ಒಂದು ಈ ಥರ ಒಂದು ಪ್ರೆಸ್ ಮಾಡಿ ಏನೋ ಒಂದು ಬಜ್ಜಿ ಹಿಟ್ಟು, ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿರುವಂಥ ಒಂದು ಆ ಹಿಟ್ಟಿನಲ್ಲಿ ಮಿಕ್ಸ್ ಮಾಡಿ ಅದನ್ನು ಎಣ್ಣೆಯಲ್ಲಿ ಕರಿಯುವಂಥದ್ದು. ನೋಡಿ ಈಗ ಆಲ್ರೆಡಿ ಸರಿ ಏನು ಹೇಳಿದ್ರು ಅದೇ ರೀತಿ ಈಗ ಆಯಿಲಲ್ಲಿ ಕರಿತಾ ಇರುವಂಥದ್ದು. ಏನು ಬಜ್ಜಿ ರೀತಿಯೇ ಕೂಡ ನಾವು ಕರಿತಾ ಇರುವಂಥದ್ದು. ನೋಡಿ ಸ್ನೇಹಿತರೆ, ಏನು ಪನ್ನೀರ್ ಪೇಸಾವರಿ ಅಂತಂದರೆ ಅದು ಕೂಡ ಒಂದು ಸ್ಪೆಷಲ್ ಐಟಮ್ ಅಂತೇಳಿ ಮಾಡ್ತಾ ಇರುವಂಥದ್ದು. ಏನೇ ನೀವು ಯಾವುದೇ ಮದುವೆಗೂ ಹೋಗ್ಬೋದು. ಈ ಒಂದು ಮದುವೆಗಳಲ್ಲಿ ದೋಸೆ ಅಂತ ಇದ್ದೇ ಇರ್ತದೆ. ಹಾಗೆಯೇ ಆಲ್ರೆಡಿ ಏನೊಂದು ಮಸಾಲ ರೆಡಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಈಗ ಬೇಬಿ ಕಾರ್ನ್ದು ಸೊ ಕಟ್ ಮಾಡಿರುವಂಥ ಆಯಿಲಲ್ಲಿ ಡ್ರೈ ಆಗಿರುವಂಥ ಒಂದು ಇದನ್ನು ಬೇಬಿ ಕಾರ್ನ ಒಂದು ಮಸಾಲೆಗೆ ಹಾಕಿ ಮಿಕ್ಸ್ ಮಾಡ್ತಾ ಇರುವಂಥದ್ದು. ಏನು ಜನಗಳು ಬರ್ತಾರೆ ಅವಾಗ ಅಲ್ಲೇ ಸರ್ವ್ ಮಾಡಿ ಕೊಡುವಂಥದ್ದು. ಸ್ನೇಹಿತರೆ, ಈಗ ಕೊತ್ತಂಬರಿ ಸೊಪ್ಪು ಎಲ್ಲವನ್ನೀಗ ಮತ್ತು ಏನೊಂದು ಆನಿಯನ್ನು ಹೂವು ಅಂದ್ಬಿಟ್ಟು ಬರ್ತದೆ ಎಲ್ಲವನ್ನೀಗ ಮಿಕ್ಸ್ ಮಾಡಿ ಅಲ್ಲೇ ಬಿಸಿ ಬಿಸಿಯಾಗಿ ಜನಗಳಿಗೆ ಸರ್ವ್ ಮಾಡುವಂಥದ್ದು. ಇದು ಬಂದು ಏನು ಪನ್ನೀರ್ ಪೇಸಾವರಿಗೆ ಹಾಲನ್ನು ತರಿಸ್ಕೊಂಡಿರುವಂಥದ್ದು. ಯಾವುದೇ ರೀತಿ ಇವರು ಪನ್ನೀರ್ನ ಹೊರಗಡೆಯಿಂದ ಏನು ತರಿಸೋದಿಲ್ಲ. ಸೊ ಹಾಗೆಯೇ ಎಲ್ಲವನ್ನು ಈಗ ಅಲ್ಲೇ ರೆಡಿ ಮಾಡ್ಕೊತಾ ಇರುವಂಥದ್ದು. ಹಾಗೆಯೇ ಏನೋ ಒಂದು ಬೆಳಗಿನ ಊಟಕ್ಕೆ ಎಲ್ಲ ಐಟಮ್ಗಳು ತರಕಾರಿ ಇರ್ಬೋದು, ಹಾಗೆಯೇ ಒಂದು ಫ್ರೂಟ್ಸ್ ಇರ್ಬೋದು ಮತ್ತು ಹಾಲು ಐಟಮ್ ಇರ್ಬೋದು ಎಲ್ಲವನ್ನು ಈಗ ತರಿಸಿ ಇಟ್ಕೊಂಡಿದ್ದಾರೆ. ಸೊ ಹಾಗೆಯೇ ವೆಜಿಟೇಬಲ್ಸ್ ಕಟ್ಟಿಂಗ್ ಮಾಡೋರು ಮಾಡ್ತಾಯಿದ್ದಾರೆ. ಹಾಗೆಯೇ ಏನೋ ಒಂದು ಬಜ್ಜಿ ಹಾಕೋರು ಹಾಕ್ತಾಯಿದ್ದಾರೆ ಸ್ನ್ಯಾಕ್ಸ್ ಐಟಮ್ಗೆ. ಸೊ ಬಜ್ಜಿ ಕೂಡ ಒಂದು ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು. ನೋಡಿದ್ರೆ ಸ್ನೇಹಿತರೆ, ಈ ಒಂದು ಭೂಮಿಕಾ ಕ್ಯಾಟರಿಂಗ್ ಮಾಡಿರುವಂತ ಒಂದು ಸ್ಪೆಷಲ್ ಈ ಒಂದು ಲೈಕ್ ಮಾಡಿ ತುಂಬಾ ಚೆನ್ನಾಗಿರ್ತದೆ ಇದು. ಮತ್ತೆ ಇದೇ ರೀತಿ ಇರ್ಬೋದು ಆರ್ಡರ್ ಬೇಕು ಅಂತಂದ್ರೆ ನೀವು ಹಾಗೆ ನಮ್ಮ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದು ಆಫರ್ ಪ್ರೈಸ್ ಅಲ್ಲಿ ಅವರು ಒಂದು ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಹಾಗೇನೆ ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋದೊಂದಿಗೆ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ. ಕ್ಯಾರೆಟ್ ಅಲ್ವಾ? ಏನೇನೆಲ್ಲ ಹಾಕೊಂಡಿದ್ದೀರಾ ಸರ್ ಇದಕ್ಕೆ? ಬಾದಾಮಿ, ಗೋಡಂಬಿ, ಪಿಸ್ತಾ, ಕ್ಯಾರೆಟ್, ಮಿಲ್ಕ್ ಮೇಡ್ ಎಲ್ಲ ಹಾಕಿದೆ ಸರ್. ಎಷ್ಟು ಸಾವಿರ ಜನಕ್ಕೆ ಇದೆ ಸರ್ ಇದು? ಜನಕ್ಕೆ ಊಟ ಇದು? 200 ಆಗುತ್ತೆ.